ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಶಾವಿಗೆ ಉಪ್ಪಿಟ್ಟು ಮಾಡ್ತೇವೆ. ಫಸ್ಟ್ ನಾವು ಶಾವಿಗೆ ಹುರಿತೀವಿ. ಬ್ರೌನ್ ಆಗೋ ತನಕ ಹುರಿಬೇಕು. ಆಮೇಲೆ ಮತ್ತೆ ಹಿಂಗೆ ಬ್ರೌನ್ ಆಗೋ ತನಕ ಹಿಂಗೆ ಮಾಡಿ ಗ್ಯಾಸ್ ಬಂದ್ ಮಾಡಬೇಕು. ಹಿಂಗೆ ಬ್ರೌನ್ ಆಗಬೇಕು. ಬ್ರೌನ್ ಆಗಿ ಹುರಿಬೇಕು. ಹಂಗೆ ಈ ತರ ಬರ್ಬೇಕು. ಆಮೇಲೆ ಒಂದ್ ಗ್ಲಾಸ್ ನೀರ್ ಹಾಕ್ಬೇಕು. ಆಮೇಲೆ ಮತ್ತೆ ಮಿಕ್ಸ್ ಹಾಕ್ಬೇಕು. ಆಮೇಲೆ ಒಂದ್ ಸ್ವಾದ ಅನುಸಾರ ಒಂದ್ ಚಮಚ ಉಪ್ಪು ಹಾಕ್ಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಬೇಕು. ಆಮೇಲೆ ನಿಂಬೆಕಾಯಿ ಹಾಕ್ಬೇಕು. ಆಮೇಲೆ ಇದಕ್ಕೆ ಬಾಯ್ ಆಗದ ಶಾವಿಗೆ ತಗೋಬೇಕು. ಶಾವಿಗೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಬಿಡು. ನಮ್ದು ಈ ತರ ಶಾವಿಗೆ ಉಪ್ಪಿಟ್ಟನ್ನ ಗ್ಯಾಸ್ ಬಂದ್ ಮಾಡ್ಬೇಕು. ಆಮೇಲೆ ಪ್ಲೇಟಲ್ಲಿ ಸರ್ವ್ ಮಾಡ್ಬೇಕು. ಈ ತರ ಶಾವಿಗೆ ಉಪ್ಪಿಟ್ಟು. ಇದು ಶಾವಿಗೆ ಉಪ್ಪಿಟ್ಟು. ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್. ಮುಂದಿನ ವಿಡಿಯೋ ನೋಡೋಣ. ಬಾಯ್. ಆಮೇಲೆ ಮತ್ತೆ ಒಗ್ಗರಣೆ ಮಾಡಬೇಕು. ಹಿಂಗೆ ಒಗ್ಗರಣೆ ಆಗದಾಗ ಕಡ್ಲೆಬೇಳೆ ಹಾಕಬೇಕು. ಆಗ ಉದ್ದಿನ ಬೇಳೆ ಹಾಕ್ಬೇಕು. ಆಮೇಲೆ ಇವು ಬ್ರೌನ್ ಆಗೋ ತನಕ ಇಡ್ಬೇಕು. ಇದೇನು ಬ್ರೌನ್ ಆಗೋ ತನಕ ಉಳ್ಳಾಗಡ್ಡಿ ಹಾಕಬೇಕು. ಇದು ಉಳ್ಳಾಗಡ್ಡಿ ಬ್ರೌನ್ ಆಗೋ ತನಕ ಬಿಡಬೇಕು. ಇದು ಆಗೋಣ ಮೆಣಸಿನಕಾಯಿ ಹಾಕಬೇಕು.